ಮಾನ್ಯ ಮುಖ್ಯಮಂತ್ರಿಯವರಿಗೆ ವಿನಂತಿ ಮಾಡಿಸ್ತೇನೆ. 300 ಕೋಟಿ ರೂಪಾಯಿ ಅನುಭವ ಮಂಟಪಕ್ಕಾಗಿ ಈಗಾಗಲೇ ಖರ್ಚು ಮಾಡಿದ್ದೇನೆ. ಇನ್ನೂ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೇನೆ. ಇನ್ನೂ 40 ಕೋಟಿ ರೂಪಾಯಿ ಈ ಮಾರ್ಚ್ ಒಳಗಾಗಿನೇ ಇವತ್ತು ಬಿಡುಗಡೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇನೆ. ಮುಂದಿನ ವರ್ಷ 250 ಕೋಟಿ ರೂಪಾಯಿ ಅನುಭವ ಮಂಟಪಕ್ಕೆ ಮೀಸಲಿಡಬೇಕು ಅಂತ ನಾನು ರಹೀಮ್ ಖಾನ್ ಅವರು ಹೋಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ವಿನಂತಿಯನ್ನು ಬಜೆಟಲ್ಲಿ ಅಂದರೆ ಏನೀಗ ಹಣ ಮೀಸಲಿಡಬೇಕು ಅನ್ನೊಂದು ಕಾರ್ಯಕ್ರಮ ನಡೀತಾ ಇದೆ. ಬಜೆಟಲ್ಲಿ ಹೊಸದಾಗೇನು ಬರಲ್ಲ. ಆದರೆ ಬಜೆಟ್ ಪ್ರಿಪೇರ್ ಮಾಡುವಂಥ ಸಂದರ್ಭದಲ್ಲಿ ಈ ವರ್ಷ ಇನ್ನು ಮುಂದುವರೆದಂಥ ಕಾಮಗಾರಿಗಳಿದ್ದಾವೆ. ಆ ಕಾಮಗಾರಿಗಳಿಗೆ ಎಷ್ಟು ಅನುದಾನ ಬೇಕಾಗಬಹುದು ಅಂತೇಳಿ ಮೀಸಲಿಡ್ತಾರೆ. ಆ ಮೀಸಲಿಡೋದ್ರಲ್ಲಿ 50 ಕೋಟಿ 100 ಕೋಟಿ ಇದ್ದರೆ ಸಾಕಾಗೋದಿಲ್ಲ. ನಾವು ಮುಂದಿನ ವರ್ಷ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದರೆ ಸುಮಾರು 200-250 ಕೋಟಿ ರೂಪಾಯಿ ಅನುದಾನ ಇಕ್ಕಬೇಕಾಗ್ತದೆ. ಅದಕ್ಕೆ 650 ಕೋಟಿ ರೂಪಾಯಿ ಈ ಒಂದು ಬೃಹತ್ತಾದಂಥ ಒಂದು ಅನುಭವ ಮಂಟಪ ಕಾಮಗಾರಿ ಇದೆ. ಆ ನಿಟ್ಟಿನಲ್ಲಿ ನಾನು ವಿನಂತಿ ಮಾಡಿದ್ದೇನೆ. ಮುಂದಿನ ವರ್ಷದ ಆಯವ್ಯಯದಲ್ಲಿ ಅಂತ ಹೇಳಿದರೆ ಬುಕ್ಕಲ್ಲೇನು ಘೋಷಣೆ ಆಗೋದಿಲ್ಲ ಇದು. ಆದರೆ ಇವತ್ತೇನು ಅವರ ಒಂದು ಆಯವ್ಯಯ ತಯಾರು ಮಾಡ್ತಾರೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟಿಂದ, ಅದರಲ್ಲಿ 250 ಕೋಟಿ ರೂಪಾಯಿ ಲಿಂಕ್ ಡಾಕ್ಯುಮೆಂಟಲ್ಲಿ ಇಕ್ಕಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿದ್ದಾರೆ.